ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ಮಾಡುವಂಥ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಮನೆಯಲ್ಲೇ ಮಾಡುವಂಥ ಪಾರ್ಟ್ ಟೈಮ್ ಟಾಸ್ಕ್ ಮಾಡಿ ಹಣ ಮಾಡಬೇಕು ಅಂತ ಆ ಥರ ಕೆಲಸ ನೋಡ್ತಾ ಇದ್ದೀರಾ, ಅವರಿಗೆ ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಗಂಟೆಗೆ 800 ರೂಪಾಯಿ ತನಕ ಕೊಡ್ತಾರೆ, ಆಯಿತಾ. ಸೊ ಏನು ಕೆಲಸ ಹೇಗೆ ಮಾಡೋದು ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ, ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ದಂತ ಹೇಳಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣ್ತಾ, ಅದಕ್ಕೆ ಒತ್ತಿ. ನಾನು ಈ ಥರದೇ ಜಾಬ್ ರಿಲೇಟೆಡ್ ಇನ್ಫಾರ್ಮೇಶನ್ ತರ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಓಕೆ, ಸ್ಟಾರ್ಟ್ ಮಾಡುವ ಫ್ರೆಂಡ್ಸಾ. ಇವತ್ತು ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡಲಿಕ್ಕೆ ಹೊರಟಿರೋ ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ತೊಲೋಕ ಎ ಅಂತ. ಸೊ ತೊಲೋಕ ಎ ಏನಂತ ಹೇಳಿದ್ರೆ, ಬೇಸಿಕಲಿ ಇವರು ಎ ಐ ಮಾಡಲಿಕ್ಕೆ ಟ್ರೈನ್ ಮಾಡುವಂಥದ್ದು. ಲೈಕ್ ಡೇಟಾ ಅನೋಟೇಷನ್ ಆಗಿರ್ಬೋದು, ಟ್ರಾನ್ಸ್ಲೇಷನ್ ಆಗಿರ್ಬೋದು, ಇಲ್ಲ ಟ್ರಾನ್ಸ್ಕ್ರಿಪ್ಷನ್ ಆಗಿರ್ಬೋದು, ಆ ಥರ ನಿಮಗೆ ಇಲ್ಲಿ ಕೆಲಸ ಸಿಗ್ತದೆ ಈ ಪ್ಲ್ಯಾಟ್ಫಾರ್ಮಲ್ಲಿ. ಓಕೆ, ಸೊ ದೊಡ್ಡ ದೊಡ್ಡ ಲೈಕ್ ಕಂಪನೀಸ್ಗಳು, ಮೈಕ್ರೋಸಾಫ್ಟ್ ಆಗಿರ್ಬೋದು, ನೀವೀಗ ನೋಡ್ತಾ ಇರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಸರ್ವಿಸ್ ನಾವ್ ಆಗಿರ್ಬೋದು, ಇಲ್ಲ ಶಾಪಿಫೈ ಆಗಿರ್ಬೋದು, ಅವರೆಲ್ಲ ಈ ತೊಲೋಕದೊಟ್ಟಿಗೆ ಟೈಅಪ್ ಆಗಿದ್ದಾರೆ. ಏನಕ್ಕಂತ ಹೇಳಿದ್ರೆ, ಇವರು ಎ ಟ್ರೈನ್ ಮಾಡ್ತಾರಲ್ವಾ. ಸೊ ಇವ್ರ ಹತ್ರ ದೊಡ್ಡ ದೊಡ್ಡ ಕಂಪನಿಗಳ ಹತ್ರ ಏನಾದರೂ ಎ ರಿಲೇಟೆಡ್ ಕೆಲಸ ಇದ್ರೆ ಇದನ್ನ ಏನ್ ಮಾಡ್ತಾರೆ, ಅವರು ತೊಲೋಕಕ್ಕೆ ಕೊಟ್ಬಿಡ್ತಾರೆ. ತೊಲೋಕದವ್ರು ಏನ್ ಮಾಡ್ತಾರೆ, ಆ ಕೆಲಸ ಮಾಡ್ಲಿಕ್ಕೆ ಜನರನ್ನ ಹೈರಿಂಗ್ ನಡೆಸ್ತಾರೆ, ಆಯ್ತಾ. ಹೈರಿಂಗ್ ನಡೆಸಿ ಯಾವುದು ಒಳ್ಳೆ ಕ್ಯಾಂಡಿಡೇಟ್ಸ್ ಅಂತ ನೋಡಿ ಅವರಿಗೆ ಕೆಲಸ ಕೊಡ್ತಾರೆ. ಕೆಲಸ ಕೊಟ್ಟು ಅವ್ರ ಕೈಯಲ್ಲಿ ಕಂಪ್ಲೀಟ್ ಮಾಡಿಸ್ತಾರೆ, ಮತ್ತೆ ಆ ಕೆಲಸವನ್ನ ಇವರಿಗೆ ಕೊಡ್ತಾರೆ. ಓಕೆನಾ. ಸೊ ಇಲ್ಲಿ ಅವರು ಹೈರಿಂಗ್ ನಡೆಸ್ತಾ ಇದ್ದಾರೆ ತೊಲೋಕದವರು, ಅದಕ್ಕೆ ಅವರು ಜನರನ್ನ ಹುಡುಕ್ತಾ ಇದ್ದಾರೆ. ಓಕೆ, ನಿಮ್ಗೆ ಏನಾದರೂ ಟ್ರಾನ್ಸ್ಲೇಷನ್, ಟ್ರಾನ್ಸ್ಕ್ರಿಪ್ಷನ್, ಅನೋಟೇಷನ್ ಆ ಥರ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ರೆ, ಲೈಕ್ ಸ್ಮಾಲ್ ಸ್ಮಾಲ್ ಟಾಸ್ಕ್ ಇರ್ತದೆ, ಅದು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಹಣ ಸಿಗುವಂಥದ್ದು. ಆ ಥರದಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಇದು ಬೇಸಿಕಲಿ ಪಾರ್ಟ್ ಟೈಮ್, ಆಯ್ತಾ. ಕೆಲವೊಂದು ಕಾಂಟ್ರಾಕ್ಟ್ ಬೇಸ್ ಇರ್ತದೆ, ಪಾರ್ಟ್ ಟೈಮ್ ಕೆಲಸ ಇರ್ತದೆ. ಓಕೆ, ಫುಲ್ ಟೈಮ್ ಇರಲ್ಲ. ಇಲ್ಲಿ ಮೋಸ್ಟ್ ಕೆಲಸಸ್ ಎಲ್ಲ ಪಾರ್ಟ್ ಟೈಮೇ ಕೆಲಸ ಇರೋದು. ಓಕೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಿ. ಓಕೆ, ಸೊ ಅವರ ಕ್ಲೈಂಟ್ಸ್ ಏನು ಹೇಳ್ತಾರೆ ಅಂತಂದ್ರೆ ಅದು ಹಾಕಿದ್ದಾರೆ ಅಂತ ಹೇಳಿದ್ರೆ, ಕ್ಲೈಂಟ್ಸ್ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ ನಿಮಗೆ, ಶಾಪಿಫೈ ಆಗಿರ್ಬೋದು, ಮೈಕ್ರೋಸಾಫ್ಟ್ ಏನು ಹೇಳ್ತಾರೆ ಅಂದ್ರೆ ಇವರು ಒಳ್ಳೆ ಕೆಲಸ ಮಾಡಿ ಕೊಡ್ತಾರೆ ಅಂತಾನೆ ಹೇಳಿದ್ದಾರೆ ಅವರು, ಆಯ್ತಾ. ನೀವು ಚೆಕ್ ಮಾಡ್ಬೋದು. ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಫ್ರೆಂಡ್ಸ್, ಇದ್ರ ತೊಲೋಕ ಎ ಐ ವೆಬ್ಸೈಟ್ ಲಿಂಕ್ ಕೂಡ ಹಾಕಿರ್ತೀನಿ, ಮತ್ತೆ ಡೈರೆಕ್ಟ್ ಕೆಲಸದ ಲಿಂಕ್ ಕೂಡ ಹಾಕಿರ್ತೀನಿ. ನಿಮಗೆ ವೆಬ್ಸೈಟ್ ನೋಡ್ಬೇಕಂತ ನೀವು ವೆಬ್ಸೈಟ್ ಇದು ಚೆಕ್ ಮಾಡ್ಬೋದು, ಆಯ್ತಾ. ಕಂಪ್ಲೀಟ್ ವೆಬ್ಸೈಟ್ ನೀವು ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ. ಓಕೆ, ಸೊ ನಿಮಗೆ ಇಲ್ಲಿ ಥ್ರೂ ಔಟ್ ದ ಇಂಟರ್ವ್ಯೂ ಪ್ರೊಸೆಸ್ ಯಾವುದೇ ತರಹದ ಹಣ ತಗೊಳ್ಳಲ್ಲ. ಓಕೆ, ಹಣ ತಗೊಳ್ಳಲ್ಲ ಅಂತ ಹೇಳಿದ್ರೆ ಸ್ಕ್ಯಾಮ್ ಇರಲ್ಲ. ಓಕೆ, ಏನಾದ್ರೂ ಅವ್ರು ಹಣ ತಗೊಂಡ್ರೆ 100% ಅದು ಮೋಸ ಆಗೇ ಆಗ್ತದೆ, ಸ್ಕ್ಯಾಮ್ ಆಗೇ ಆಗ್ತದೆ. ಸೊ ಇಲ್ಲಿ ಇವರು ನಿಮ್ಮ ಹತ್ರ ಯಾವುದೇ ತರಹದ ಹಣ ತಗೊಳ್ಳಲ್ಲ. ಓಕೆ, ಸೊ ಅದರಿಂದ ಇದು ಜೆನ್ಯೂನ್ ಅಂತ ಹೇಳ್ಬೋದು. ಅಷ್ಟೆಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಅವ್ರ ಜೊತೆ ಇವರು ಟೈಅಪ್ ಆಗಿದಾರಲ್ಲ, ಸೊ ಮೋಸ ಮಾಡ್ಲಿಕ್ಕೆ ಚಾನ್ಸಸ್ ತುಂಬಾನೇ ಕಮ್ಮಿ. ಓಕೆ, ಸೊ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ಕೆಲಸದ್ದು ಡೈರೆಕ್ಟ್ ಲಿಂಕ್. ಇದನ್ನು ಕೂಡ ನಾನು ಏನ್ ಮಾಡ್ತೀನಿ, ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ವೆಬ್ಸೈಟ್ ಲಿಂಕ್ ಮತ್ತೆ ಕೆಲಸದ ಲಿಂಕ್ ಅಂತ. ಓಕೆ, ನಿಮಗೆ ಡೈರೆಕ್ಟ್ ಕೆಲಸನ ನೋಡ್ಬೇಕಂತಂದ್ರೆ ನೀವು ಡೈರೆಕ್ಟ್ ಕೆಲಸಕ್ಕೆ ಇದು ಮಾಡ್ಬೋದು. ಓಕೆ, ಅರ್ನ್ ಮನಿ ಟುಡೇ ವಿತ್ ದ ಎ ಐ ವರ್ಕ್ ಆಫ್ ಟುಮಾರೋ. ಸೊ ಎನೋಟೇಷನ್ ವರ್ಕ್ ನಾನು ಹೇಳ್ದಂಗೆ, ಸೊ ಡೇಟಾ ಲೇಬ್ಲಿಂಗ್ ಮಾಡುವಂಥದ್ದು, ಆ ಥರ ಎಲ್ಲ ಕೆಲಸ ಇರ್ತದೆ ಇಲ್ಲಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಗೆಟ್ ಪೇಡ್ ಫ್ರಮ್ ಎನಿವೇರ್ ಇನ್ ದ ವರ್ಲ್ಡ್. ಇವಾಗ ನನಗೆ ತುಂಬಾ ಜನ ಹೇಳ್ತಾ ಇದ್ರು, ಲೈಕ್ ನಾವು ಇಂಡಿಯಾದಿಂದ ಬಿಲಾಂಗ್ ಆಗಿಲ್ಲ, ಬೇರೆ ದೇಶದಿಂದ ಅಂತ. ನೀವು ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ. ಎಲ್ಲ ಲೈಕ್ ಆಲ್ ಓವರ್ ದ ವರ್ಲ್ಡ್ ಎಲ್ಲಿಂದ ಬೇಕಾದ್ರೆ ನೀವು ಅಪ್ಲೈ ಮಾಡ್ಬೋದು. ಇಂಡಿಯಾದವರು, ಬೇರೆ ದೇಶದವರು ಎಲ್ಲರೂ ಅಪ್ಲೈ ಮಾಡ್ಬೋದು, ಆಯ್ತಾ. ಫ್ಲೆಕ್ಸಿಬಲ್ ಹವರ್ಸ್ ಮೇನ್ ಇಂಪಾರ್ಟೆಂಟ್, ಅದೇ ಅಲ್ಲ ಬೇಕಾಗಿರೋ ತುಂಬಾ ಜನರಿಗೆ. ಲೈಕ್ ನಿಮ್ಮ ಫ್ರೀ ಟೈಮಲ್ಲಿ ಮಾಡುವಂಥ ಕೆಲಸ ಹುಡುಕ್ತಾ ಇರ್ತೀರಾ, ಅದು ನಿಮ್ಗೆ ಇದು ಬೆಸ್ಟ್. ಓಕೆ, ಜಸ್ಟ್ ಓಪನ್ ತೊಲೋಕ ಎನೋಟೇಟರ್ಸ್ ಆ್ಯಂಡ್ ಚೂಸ್ ಫ್ರಮ್ ವಾಟ್ಸ್ ಅವೈಲೇಬಲ್ ಎನಿ ಟೈಮ್ ಎನಿವೇರ್. ಓಕೆ, ಸೊ ಹಿಯರ್ ಹೆಲ್ಪ್ ನಿಯರ್ ಬೈ, ಆಕ್ಸೆಸ್ ದ ಬಿಲ್ಟ್ ಇನ್ ಹೆಲ್ಪ್ ಸೆಂಟರ್ ಆ್ಯಂಡ್ ಫೋರಮ್ ಫಾರ್ 24 hours into 7 ಸಪೋರ್ಟ್ ಫ್ರಮ್ ಅದರ್ ಎನೋಟೇಟರ್, ಆಯ್ತಾ. ಸೊ ಹೆಲ್ಪ್, ನಿಮ್ಗೆ ಏನಾದ್ರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಹೆಲ್ಪ್ ಅಂತ ಹೇಳಿದ್ರೆ ಅವ್ರದ್ದು ಏನ್ ಮಾಡಿದ್ರೆ, ಅವರು ಬಿಲ್ಟ್ ಇನ್ ಹೆಲ್ಪ್ ಸೆಂಟರ್ ಮಾಡಿದ್ದಾರೆ, ಆಯ್ತಾ. ಸೊ ಬೇರೆ ಅನೋಟೇಟರ್ಸ್ ಕೂಡ ವರ್ಕ್ ಮಾಡ್ತಾ ಇರ್ತಾರಲ್ಲ, ಸೊ ಅವ್ರ ಜೊತೆಗೆ ನೀವು ಮಾತಾಡಿ ಏನಾದ್ರು ಪ್ರಾಬ್ಲಮ್ ಆದ್ರೆ ನೀವು ಅಲ್ಲೆಲ್ಲ ಸಾರ್ಟ್ ಔಟ್ ಮಾಡ್ಕೋಬಹುದು. ಕಾಂಪಿಟೇಟಿವ್ ಪೇಸ್, ಆಯ್ತಾ. ಚಂದ ಹಣ ಕೂಡ ಕೊಡ್ತಾರೆ ಇಲ್ಲಿ. ಸೊ ಅದು ನೋಡೋಣ ಎಷ್ಟು ಹಣ ಕೊಡ್ತಾರಂತ. ಓಕೆ, ನಾನಿವಾಗ ಅಪ್ಲೈ ಮಾಡಿ ತೋರಿಸೋದು ನಿಮ್ಗೆ ಏನಂತ ಹೇಳಿದ್ರೆ, ಇದು ಲೈಕ್ ಇಂಡಿಯಾದಿಂದ ಕೆಲಸ, ನೀವು ನಿಮ್ಮ ದೇಶವನ್ನು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕೆಲಸ ಹುಡುಕ್ಬೋದು. ಇಲ್ಲಿ ಅಪ್ಲೈ ಅಂಡ್ ಸ್ಟಾರ್ಟ್ ಅರ್ನಿಂಗ್ ಅಂತಿದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ. ಇದಕ್ಕೆ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ, ಕೆರಿಯರ್ಸ್ ಅಟ್ ತೊಲೋಕ ಅನೋಟೇಟರ್ಸ್. ಓಕೆ, ಜಾಬ್ ಓಪನಿಂಗ್ಸ್. ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಲೊಕೇಶನ್, ಇವಾಗ ನಾನು ಇಂಡಿಯಾದಿಂದ ಅಲ್ವಾ, ಸೊ ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ. ನಾನು ಜಸ್ಟ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಅವಾಗ ಇಂಡಿಯಾದಿಂದ ಕೆಲಸ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ನಮ್ದು ಇಲ್ಲಿ ಕರ್ನಾಟಕ ನೋಡಿ ಕಾಣ್ಲಿಕ್ಕೆ ಸಿಗ್ತದೆ ನೋಡಿ, ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಇದೆ,
ಆಯ್ತಾ. ಸೊ ನಮ್ದು ಬೆಂಗಳೂರು ಫೇಮಸ್ ಅಲ್ಲ. ಸೊ ಬೆಂಗಳೂರವರೇ ಅಷ್ಟೇ ಅಲ್ಲ, ಕರ್ನಾಟಕದಿಂದ ಎಲ್ಲಿಂದ ಬಿಲಾಂಗ್ ಆಗಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದು. ಅದು ಬೆಂಗಳೂರು ಅಂತ ಹೇಳಿದ್ರೆ ಅವ್ರದ್ದು ಕಂಪನಿ ಇರೋದಲ್ಲಿ, ಆಯ್ತಾ. ಬೆಂಗಳೂರಲ್ಲಿರೋರು ಅಷ್ಟೇ ಅಪ್ಲೈ ಮಾಡ್ಲಿಕ್ಕೆ ಆ ತರ ಎಂತ ರೂಲ್ಸ್ ಇಲ್ಲ. ಅದೇ ಹೇಳಿದ್ರಲ್ಲ, ಎನಿವೇರ್ ಇನ್ ದ ವರ್ಲ್ಡ್. ಓಕೆ, ಸೊ ನೀವು ಅಪ್ಲೈ ಮಾಡ್ಬೋದು. ಸೊ ನಿಮ್ಗೆ ಯಾವ್ದು ಕೆಲಸ ಬೇಕು, ನಿಮ್ಮ ಕ್ವಾಲಿಫಿಕೇಶನ್ ಮೇಲೆ ಇಲ್ಲ ನಿಮ್ಮ ಇಂಟ್ರೆಸ್ಟ್ ಮೇಲೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ನಿಮ್ಗೆ ಯಾವ್ದು ಕೆಲಸ ಬೇಕೋ ಅದಕ್ಕೆ ನೀವು ಇಲ್ಲಿ ಅರ್ಜಿ ಸಲ್ಲಿಸಿ. ಓಕೆ, ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಎ ಟ್ರೈನರ್, ಫ್ರೀಲಾನ್ಸ್ ಡೇಟಾ ಅನಾಲಿಟರ್ ಇದೆ, ಮತ್ತೆ ಫಸ್ಟ್ ಪರ್ಸನ್ ವಿಡಿಯೋ ಎ ಟ್ರೈನರ್ ಇದೆ, ವಿಷನ್ ಡೇಟಾ ಇಂಟೆಲಿಜೆನ್ಸ್ ಸ್ಪೆಷಲಿಸ್ಟ್ ಇದೆ. ಸೊ ಬೇರೆ ಬೇರೆ ಕೆಲಸ ಇದೆ. ನಿಮ್ಗೆ ಯಾವ್ದು ಕೆಲಸ ಕಂಫರ್ಟೇಬಲ್ ಅಂತ ಆಗ್ತದೆ ಅದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು. ನಾನು ಇದಕ್ಕೆ ಅರ್ಜಿ ಸಲ್ಲಿಸ್ತಿದ್ದೇನೆ. ಸೊ ಇಲ್ಲಿ ಹಾಕಿದ್ದಾರೆ ನೋಡಿ, ಪ್ಲೀಸ್ ಸಬ್ಮಿಟ್ ಯುವರ್ ರೆಸ್ಯೂಮೆ ಇನ್ ಇಂಗ್ಲಿಷ್ ಆ್ಯಂಡ್ ಇಂಡಿಕೇಟ್ ಯುವರ್ ಲೆವೆಲ್ ಆಫ್ ಇಂಗ್ಲಿಷ್. ಓಕೆ, ರೆಸ್ಯೂಮೆ ಇಂಗ್ಲಿಷ್ ಎಲ್ಲ ಇರಬೇಕು, ಕನ್ನಡದಲ್ಲಿ ಐ ಹೋಪ್ ಯಾರ್ದು ಇಲ್ಲ ಅಂತ ಇದ್ರೆ ನೀವು ಕನ್ವರ್ಟ್ ಮಾಡಿ ಟು ಇಂಗ್ಲಿಷ್. ಓಕೆ, ತೊಲಕ ಬಗ್ಗೆ ಇವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದು ಏನು ಮಾಡ್ತಿದೆ, ಏನು ರೋಲ್ ಎಲ್ಲ ಇಲ್ಲಿ ಹಾಕಿದ್ದಾರೆ. Okay, so annotation is what helps AI make sense of the world. As an annotator, you may be invited to take a part of online projects such as a rating AI generated content. ಇವಾಗ ಏನೋ ಒಂದು ಎಕ್ಸಾಂಪಲ್, ಚಾಟ್ ಜಿಪಿಟಿ ಒಂದು ಕಂಟೆಂಟ್ ಜನರೇಟ್ ಮಾಡ್ತೀವಿ, ಎ ಜನರೇಟ್ ಕಂಟೆಂಟ್, ಅದಕ್ಕೆ ರೇಟಿಂಗ್ ಮಾಡುವಂಥದ್ದು ನಿಮ್ಮ ಕೆಲಸ ಇರ್ಬೋದು. ಇಲ್ಲ ಇವ್ಯಾಲ್ಯೂಯೇಟಿಂಗ್ ಫ್ಯಾಕ್ಚುಯಲ್ ಎಕ್ಯುರೇಸಿ, ಈಗ ಏನೋ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ, ಅದು ಎಷ್ಟು ಎಕ್ಯುರೇಟ್ ಆಗಿದೆ, ಅದು ಎಷ್ಟು ನಿಜ, ಅದು ನೀವು ತಿಳಿಸ್ಕೊಡೋದಾಗಿರ್ಬೋದು. ಇದೆಲ್ಲ ನಿಮ್ದು ಕೆಲಸ ಆಗುತ್ತೆ. ಇಲ್ಲಿ ಡಿಫ್ರೆಂಟ್ ಎ ಕೆಲಸ ಇಂಟ್ರೆಸ್ಟಿಂಗು ಇರುತ್ತೆ, ನಿಮ್ಗೆ ಇಲ್ಲಿ ಚೆನ್ನಾಗಿ ಹಣ ಕೂಡ ಸಿಗ್ತದೆ ಗೈಸ್. ಒಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ಏನೆಲ್ಲ ರೆಸ್ಪಾನ್ಸಿಬಿಲಿಟಿ ಅಂದ್ರೆ, ಕೇರ್ಫುಲ್ ರಿವ್ಯೂ ದ ಪ್ರೊವೈಡೆಡ್ ಡೇಟಾ. ಇಲ್ಲಿ ಡೇಟಾ ಕೊಡ್ತಾರಲ್ಲ, ಅದನ್ನ ಕ್ಲಿಯರ್ ಆಗಿ ನೀವು ರಿವ್ಯೂ ಮಾಡುವಂಥದ್ದು, ಟೆಕ್ಸ್ಟ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಅದು ರಿವ್ಯೂ ಮಾಡುವಂಥದ್ದು. ಲೇಬಲ್ ಆರ್ ಕ್ಲಾಸಿಫೈ ಕಂಟೆಂಟ್ ಬೇಸ್ಡ್ ಆನ್ ಪ್ರಾಜೆಕ್ಟ್ ಗೈಡ್ಲೈನ್ಸ್. ಅವ್ರು ಸೆಟ್ ಆಫ್ ಗೈಡ್ಲೈನ್ಸ್ ಕೊಡ್ತಾರೆ, ಅದರ ಮೇಲೆ ನೀವು ಲೇಬಲ್ ಮಾಡುವಂಥದ್ದು ಇಲ್ಲ ಕ್ಲಾಸಿಫೈ ಮಾಡುವಂಥದ್ದು ಕಂಟೆಂಟ್ ಅನ್ನ. ನೆಕ್ಸ್ಟ್ ಐಡೆಂಟಿಫೈ ಆ್ಯಂಡ್ ಫ್ಲಾಗ್ ಫ್ಯಾಕ್ಚುಯಲ್, ಇನ್ಕರೆಕ್ಟ್, ಸೆನ್ಸಿಟಿವ್, ಇನ್ಅಪ್ರೋಪ್ರಿಯೇಟ್, ಅನ್ಕ್ಲಿಯರ್ ಮೆಟೀರಿಯಲ್. ಏನಾದರೂ ನಿಮಗೆ ಕಾಣಲಿಕ್ಕೆ ಸಿಕ್ಕಿದ್ರೆ, ಲೈಕ್ ಇನ್ಕರೆಕ್ಟ್ ಡೇಟಾ ಇರ್ಬೋದು, ಇಲ್ಲ ಸೆನ್ಸಿಟಿವ್ ಡೇಟಾ ಇರ್ಬೋದು, ಇನ್ಅಪ್ರೋಪ್ರಿಯೇಟ್, ಅದನ್ನು ನೀವು ಐಡೆಂಟಿಫೈ ಮಾಡುವಂಥದ್ದು, ಮತ್ತು ತಪ್ಪಿದ್ರೆ ಅದನ್ನು ಫ್ಲಾಗ್ ಮಾಡುವಂಥದ್ದು. ಇದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ, ತುಂಬ ಈಸಿ ಇರ್ತದೆ ಕೆಲಸ. ಓಕೆ, ಇಂಪಾರ್ಟೆಂಟ್ ನೋಟ್, ದಿಸ್ ಇಸ್ ಅ ಪ್ರಾಜೆಕ್ಟ್ ಬೇಸ್ಡ್ ವರ್ಕ್. ಆಯ್ತಾ, ಇದು ಪ್ರಾಜೆಕ್ಟ್ ಬೇಸ್ಡ್ ವರ್ಕ್. ಟಾಸ್ಕ್ ಆರ್ ಅವೈಲೇಬಲ್ ಓನ್ಲಿ ವೆನ್ ದ ಪ್ರಾಜೆಕ್ಟ್ಸ್ ಆರ್ ಆಕ್ಟಿವ್. ಎಂತ ಅಂತಂದ್ರೆ, ಅವ್ರಿಗೆ ಈಗ ದೊಡ್ಡ ಪ್ರಾಜೆಕ್ಟ್ ತಗೊಂತಾರೆ, ಅವು ತುಂಬಾ ಕೆಲಸ ಇರ್ತದೆ ಅವಾಗ ನಿಮ್ಗೆ ಇಲ್ಲಿ ಕೆಲಸ ಸಿಗ್ತದೆ. ಆಯ್ತಾ, ಯು ಆರ್ ಇನ್ವೈಟೆಡ್ ಟು ಒನ್ ಆರ್ ಮೋರ್ ಪ್ರಾಜೆಕ್ಟ್ ಡಿಪೆಂಡಿಂಗ್ ಆನ್ ಯುವರ್ ಪ್ರೊಫೈಲ್ ಆ್ಯಂಡ್ ಕರೆಂಟ್ ಆಪರ್ಚುನಿಟಿ. ಇವಾಗ ಚಂದ ಕೆಲಸ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಅವಾಗ ನಿಮಗೆ ಜಾಸ್ತಿ ಆಪರ್ಚುನಿಟಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ನೀವು ಕಮ್ಮಿ ಅಂತಂದ್ರೆ ಏನೋ ಒಂದು ಕೆಲಸ ಮಾಡಿದ್ರೆ ಅದು ಕೂಡ ನೆಟ್ಟಗೆ ಕರೆಕ್ಟ್ ಆಗಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಲಿಮಿಟ್ ಆಗುತ್ತೆ, ಅದು ನಿಮ್ಗೆ ನೆಕ್ಸ್ಟ್ ಆಪರ್ಚುನಿಟಿ ಸಿಗದೆ ಕೂಡ ಇರ್ಬೋದು. ಆಯ್ತಾ, ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ನೆಕ್ಸ್ಟ್ ಆಪರ್ಚುನಿಟಿ ಸಿಗುವಂಥದ್ದು. Each project has its own compensation level based on the scope and expertise required. On this project, air trainers earn up to $9 per hour equivalent. ಇವಾಗ $9 ಅಂತ ಹೇಳಿದ್ರೆ ಇಷ್ಟಾಗುತ್ತೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಡಾಲರ್ ರೇಟ್ ನಾನು ನೋಡ್ತಾ ಇರಬೇಕಾದ್ರೆ 92 ಇತ್ತು, ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ, 91 ಆಗಿರ್ಲೂಬಹುದು, ಜಾಸ್ತಿ ಆಗಿರ್ಲೂಬಹುದು. ಸೊ ಇವಾಗ $9 ಅಂತ ಹೇಳಿದ್ರೆ ಎಷ್ಟು ಸಿಗುತ್ತೆ ನಿಮ್ಗೆ, 828 ರೂಪಾಯಿ ಸಿಗುತ್ತೆ, ಅದು ಗಂಟೆಗೆ. ಆಯ್ತಾ, ಗಂಟೆ ಅಂತ ಹೇಳಿದ್ರೆ ಅವ್ರದ್ದು ಗಂಟೆ ಅಂತ ಹೇಳಿದ್ರೆ ಇವಾಗ 1 ಗಂಟೆ ಕೆಲಸ ಅಂತ ಕೊಡ್ತಾರೆ ನಿಮ್ಗೆ. ಅದು ನೀವು ಅರ್ಧ ಗಂಟೆಲೂ ಮುಗಿಸ್ಬೋದು, ನೀವು ತುಂಬಾ ಫಾಸ್ಟ್ ಆಗಿ ಮುಗಿಸಿದ್ರೆ ಅರ್ಧ ಗಂಟೆಲಿ ಕೂಡ ಮುಗಿಸಿರ್ಬೋದು. ಅವಾಗ ನಿಮ್ಗೆ 828 ರೂಪಾಯಿ ಸಿಗುತ್ತೆ. ಇಲ್ಲ ನಿಮ್ಗೆ ಕೆಲವೊಬ್ರು ತುಂಬಾ ಸ್ಲೋ ಇರ್ತೀರಾ, ನಿಮ್ಗೆ ಆ ಕೆಲಸವನ್ನು 1 ದಿನದಲ್ಲಿ ಮುಗಿಸ್ಲಿಕ್ಕೆ ಅಂತಂದ್ರೆ ಅದು ನಿಮ್ದು 1 ದಿನ ಆಗ್ತದೆ. ಆಯ್ತಾ, ಅವರು ಅನ್ಕೋತಾರೆ 1 ಗಂಟೆ ಕೆಲಸ ಅಂತ ಕೊಡ್ತಾರೆ. ನಿಮ್ಮ ಮೇಲೆ ಡಿಪೆಂಡ್ ಅದು, ನೀವು ಎಷ್ಟು ಬೇಗ ಮುಗಿಸ್ತೀರಾ ಇಲ್ಲ ಎಷ್ಟು ಸ್ಲೋಲಿ ಮುಗಿಸ್ತೀರಾ, ಅದು ನಿಮ್ಮ ಮೇಲೆ ಡಿಪೆಂಡ್. ಆಯ್ತಾ, ಸೊ ಅವ್ರು ಹೇಳ್ತಾರೆ ಗಂಟೆಗೆ ಅಂತ ಹೇಳಿದ್ರೆ ಆ ಥರ. ಓಕೆ, ಅದು ಕೆಲಸ ನೀವು ಮುಗಿಸ್ಬೇಕು, ಅದ್ರ ಮೇಲೆ ನಿಮ್ಗೆ ಇಲ್ಲಿ ಹಣ ಕೊಡುವಂಥದ್ದು. ಸೊ ರಿಕ್ವೈರ್ಮೆಂಟ್ ಬ್ಯಾಚಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್, BA, BCom, BBM, ಯಾವುದೇ ಡಿಗ್ರಿ ಆದ್ರೂ ಆಯ್ತು ಅಷ್ಟೇ. ಓಕೆ, ಮಿನಿಮಮ್ 1 year ಆಫ್ ಎಕ್ಸ್ಪೀರಿಯನ್ಸ್ ಇನ್ ಎನಿ ಪ್ರೊಫೆಷನಲ್ ರೋಲ್. ಲೈಕ್ ನೀವು ಇಂಟರ್ನ್ಶಿಪ್ ಮಾಡಿರ್ಬೋದು ಡಿಗ್ರಿ ಆದ್ಮೇಲೆ, ಎಲ್ಲೋ ಒಂದು ವರ್ಷ ಎಲ್ಲೋ ಒಂದು ಕೆಲಸ ಮಾಡಿರ್ಬೋದು, ಯಾವುದೇ ಫೀಲ್ಡಲ್ಲಿ ಕೆಲಸ ಮಾಡಿದ್ರು ಓಕೆ. ಆಯ್ತಾ, ಸೊ ನೀವು ಇದನ್ನು ಅದಕ್ಕೆ ಅಪ್ಲೈ ಮಾಡ್ಬೋದು. ಇಂಗ್ಲಿಷ್ ಇರಬೇಕು, ಬರೀಲಿಕ್ಕೆ ಮತ್ತೆ ಓದಲಿಕ್ಕೆ ಚೆನ್ನಾಗಿ ಇಂಗ್ಲಿಷ್ ಗೊತ್ತಿರಬೇಕು. ಮತ್ತೆ ಲಾಜಿಕಲ್ ಥಿಂಕಿಂಗ್, ಫ್ಯಾಕ್ಟ್ ಚೆಕಿಂಗ್ ಆ್ಯಂಡ್ ರೀಸನಿಂಗ್ ಎಬಿಲಿಟೀಸ್, ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿರಬೇಕು, ಮತ್ತೆ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಬಗ್ಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರಬೇಕು. ಅವರಿದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಇದು ಪಾರ್ಟ್ ಟೈಮ್ ರೋಲ್, ಮನೆಯಿಂದೇ ಮಾಡುವಂಥದ್ದು ಫ್ರೀಲಾನ್ಸಿಂಗ್ ಕೆಲಸ.
ಓಕೆ. ಸೊ ವರ್ಕ್ ಆನ್ ಅಡ್ವಾನ್ಸ್ಡ್ AI ಪ್ರಾಜೆಕ್ಟ್ ಆ್ಯಂಡ್ ಗೇನ್ ವ್ಯಾಲ್ಯೂಬಲ್ ಎಕ್ಸ್ಪೀರಿಯನ್ಸ್ ದಟ್ ಎನ್ಹಾನ್ಸ್ ಯುವರ್ ಪೋರ್ಟ್ಫೋಲಿಯೋ. ಸೊ ಇವಾಗ ನೀವು ಇದರಲ್ಲಿ ಕೆಲಸ ಮಾಡಿದರೆ ನಿಮ್ಗೆ ಒಂದು ಒಳ್ಳೆ ಕಲ್ತಂಗೆ ಆಗುತ್ತಲ್ವಾ, ಏನೋ ಒಂದು ಕೆಲಸ AI ರಿಲೇಟೆಡ್ ಕೆಲಸ. ಸೊ ಅದು ನಿಮಗೆ ಫ್ಯೂಚರ್ಗೆ ಹೆಲ್ಪ್ ಕೂಡ ಆಗುತ್ತೆ ನೀವು ಬೇರೆ ಕಡೆ ಅಪ್ಲೈ ಮಾಡಿದಾಗ. ಸೊ ಇದನ್ನು ನೀವು ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ಬೋದು ಇಲ್ಲಿ ಕೆಲಸ ಮಾಡಿದ್ದೆ ಅಂತ. ಸೊ ಇನ್ಫ್ಲುಯೆನ್ಸ್ ಹೌ ಫ್ಯೂಚರ್ AI ಮಾಡೆಲ್ಸ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಮ್ಯುನಿಕೇಟ್ ಇನ್ ಯುವರ್ ಫೀಲ್ಡ್ ಆಫ್ ಎಕ್ಸ್ಪರ್ಟೈಸ್. ಓಕೆ. ಸೊ ಅಪ್ಲೈ ಮಾಡಲಿಕ್ಕೆ ಇದು ಅಪ್ಲಿಕೇಶನ್ ಅಂತ ಕಾಣ್ತದೆ, ಇದಕ್ಕೆ ಇದು ಮಾಡಬೇಕು. ಸೊ ಇಲ್ಲಿ ನಿಮ್ಮದು ಪರ್ಸನಲ್ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಬೇಕು. ಸುಷ್ಮಿತಾ, ಇದೇನು ಆಟೋ ಫಿಲ್ ಮಾಡ್ಬೋದು ರೆಸ್ಯೂಮೆ ಹಾಕಿ, ನಾನು ಮಾಡಲ್ಲ. ಇಲ್ಲಿ ನಾನು ಪ್ರಭು, ಮತ್ತು ನಿಮ್ಮದು ಇಮೇಲ್ ಕರೆಕ್ಟಾಗಿ ಹಾಕಿ, ಇಲ್ಲಿ ಫೋನ್ ನಂಬರ್ ನಿಮ್ಮದು ದೇಶದ ಪ್ರಕಾರ ಆಯಿತಾ. 91 ನಮ್ಮದು ಇಂಡಿಯಾ ಅಲ್ವಾ, ಮೇಲ್ ಹೋಗ್ಬೇಕು. ನಮ್ಮ ಇಂಡಿಯಾ ಸೆಲೆಕ್ಟ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಫೋನ್ ನಂಬರ್ ಇನ್ವ್ಯಾಲಿಡ್ ಅಂತ ಬರ್ತದೆ. ಓಕೆನಾ. ಈ ನಿಮ್ಮ ನಂಬರ್ ಹಾಕಿ ಕರೆಕ್ಟಾಗಿ. ಅದಾದ್ಮೇಲೆ ನಿಮ್ದು ಇಲ್ಲಿ ಅಡ್ರೆಸ್ ಹಾಕ್ಬೇಕು ಕರೆಕ್ಟಾಗಿ, ನಿಮ್ದು ಇಲ್ಲಿ ಅಡ್ರೆಸ್ ಹಾಕಿ. ಅದಾದ್ಮೇಲೆ ನಿಮ್ದು ಇಲ್ಲಿ ರೆಸ್ಯೂಮೆ ಕರೆಕ್ಟ್ ಆಗಿರೋ ರೆಸ್ಯೂಮೆ ಇಲ್ಲಿ ಹಾಕಿ, ಮತ್ತೆ ನಿಮ್ದು ಇಲ್ಲಿ ಕವರ್ ಲೆಟರ್ ಇದ್ರೆ ಸ್ಪೆಸಿಫೈ ಮಾಡಿ, ಇಲ್ಲ ಅಂತಿದ್ರೆ ಬಿಡ್ಬೋದು, ಮತ್ತೆ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್. ಫ್ರೆಂಡ್ಸ್, ಒಂದ್ಸಲ ಅಪ್ಲೈ ಆದಮೇಲೆ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮಗೊಂದು ಅಸೆಸ್ಮೆಂಟ್ ಟೆಸ್ಟ್ ಬರ್ತದೆ. ಅಸೆಸ್ಮೆಂಟ್ ಟೆಸ್ಟ್ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ. ನೀವು ಅದು ಟೆಸ್ಟ್ ಪಾಸ್ ಆದರೆ ನಿಮಗೆ ಕೆಲಸ ಸಿಗುತ್ತೆ ಇಲ್ಲಿ, ಆಯಿತಾ. ಸೊ ನಿಮ್ಮ ಜಾಬ್ ಪ್ರೊಫೈಲ್ ತಕ್ಕಂತೆ ಅವರು ಕೆಲಸ ಕೊಡ್ತಾರೆ. ಓಕೆ. ನೀವು ಕೆಲಸ ಚೆನ್ನಾಗಿ ಮಾಡಿದರೆ ನಿಮಗೆ ಜಾಸ್ತಿ ಕೆಲಸ ಸಿಗುವಂಥದ್ದು. ಓಕೆ. ಒಂದು ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲರಿಗೆ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೆಲ್ಲ ಮನೆಯಲ್ಲಿ ಮಾಡುವಂಥ ಕೆಲಸ ಹುಡುಕ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಬಾಯ್ ಬಾಯ್.